ಇನ್ನು ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಆಗಮನ. ಮನರೇಗಾ ಉಳಿಸಿ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಸುರ್ಜೇವಾಲ್. ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ನಡೆಯಲಿರುವ ಮನರೇಗಾ ಹೋರಾಟ ಇದು. ಒಂದೇ ವೇದಿಕೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಭಾಗಿಯಾಗ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಬೃಹತ್ ಮನರೇಗಾ ಬಚಾವೋ ಆಂದೋಲನ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಆಗಮನ ಮಾಡಿದ್ದಾರೆ. ಮನರೇಗಾ ಉಳಿಸಿ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಸುರ್ಜೇವಾಲ್. ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಮನರೇಗಾ ಹೋರಾಟ ಇದು. ಒಂದೇ ವೇದಿಕೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಭಾಗಿಯಾಗ್ತಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಮನರೇಗಾ ಬಚಾವೋ ಆಂದೋಲನ ನಡೀತಾ ಇದೆ. ಇದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಕೂಡ ಆಗಮನ ಆಗ್ತಾ ಇದ್ದಾರೆ. ಹೇಗಿದೆ ಸಿದ್ಧತೆ, ಏನಿದೆ ಮಾಹಿತಿ, ಹೆಚ್ಚಾಗಿ ಅಪ್ಡೇಟ್ಸ್ ಏನಿದೆ ಹೇಳಿ. ಖಂಡಿತ ಮಲ್ಲಿಕಾರ್ಜುನ್, ಏನೊಂದು ಚಿಕ್ಕಬಳ್ಳಾಪುರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಹೊರ ವಲಯದ ಅಗಲಗುರ್ಕಿ ಬಳಿ ಬೃಹತ್ ವೇದಿಕೆಯನ್ನು ಸಜ್ಜಾಗಿರುವಂತದ್ದು. ಇನ್ನು ಮನರೇಗಾ ಬಚಾವೋ ಆಂದೋಲನಕ್ಕೆ ಬೃಹತ್ ಕಾರ್ಯಕ್ರಮಕ್ಕೆ ಎಲ್ಲಿಲ್ಲದ ನಾಯಕರು ಸಹ ಚಿಕ್ಕಬಳ್ಳಾಪುರಕ್ಕೆ ಏನು ಆಗಮಿಸಿರುವಂತದ್ದು. ಈ ಕಾರ್ಯಕ್ರಮದ ಒಂದು ಮುಂಜಾಗೃತ ಕ್ರಮವಾಗಿ ನಿನ್ನೆ ಒಂದು ಸೆಕ್ಯೂರಿಟಿ ಮತ್ತೆ ಡಾಗ್ ಸ್ಕ್ವಾಡ್ ಇಂದ ಒಂದು ತಪಾಸಣೆ ಸಹ ನಡೆಸಿರುವಂತದ್ದು. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಮತ್ತೆ ಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಶಿವಕುಮಾರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು. ಇನ್ನು ರಾಜ್ಯದ ಸರ್ಕಾರದ ಸಚಿವರು ಸೇರಿದಂತೆ ಹಲವರು ನಾಯಕರು ಸಹ ಇದು ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿರುವಂತದನ್ನ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ 1 ಲಕ್ಷದ ಕುರ್ಚಿಗಳು ಸಹ ಒಂದು ವ್ಯವಸ್ಥೆಗೆ ಸಹ ಮಾಡಿಕೊಂಡಿರುವಂತದ್ದು. ಈ ಭಾಗದ ಒಂದು ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಸಹ ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವಂತಹ ಒಂದು ನಿರೀಕ್ಷೆ ಸಹ ಈಗ ಚಿಕ್ಕಬಳ್ಳಾಪುರಕ್ಕೆ ಇರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೇ ಸಹ ಅಹಿತಕರ ಘಟನೆಗಳು ನಡೆಯದಂತೆ ಸಹ ಪೊಲೀಸರು ಸಹ ಒಂದು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರದ ರಾಜ್ಯದ ಒಂದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿರುವ ಮನರೇಗಾ ಬಚಾವೋ ಆಂದೋಲನಕ್ಕೆ ಬಹಳಷ್ಟು ಒಂದು ಬೃಹತ್ ವೇದಿಕೆ ಸಜ್ಜಾಗಿರುವಂತದ್ದು. ಇನ್ನು ಈ ವೇದಿಕೆಯಲ್ಲಿ ಪ್ರಮುಖ ಈ ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಬರುವಂತಹ ಒಂದು ನಿರೀಕ್ಷೆಯಲ್ಲಿ ಸಹ ಪೊಲೀಸರು ಬಹಳಷ್ಟು ಒಂದು ಬಂದೋಬಸ್ತ್ ಸಹ ಒಂದು ಇರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಹ ಒಂದು ಸಿಎಂ ಸಿದ್ದರಾಮಯ್ಯ ಈ ಒಂದು ಚಾಲನೆ ಸಹ ದೊರೆಯಲಿದೆ ಅಂತಾನೆ ಹೇಳ್ಬೋದು ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.